ಬಿಗ್ ಬಾಸ್ ಮನೆಯಲ್ಲಿ ಗ್ರೇ ಏರಿಯಾ 2-3 ವಾರಗಳಿಂದ ಕಳೆದು ಹೋಗಿತ್ತು, ನಿಮ್ಗೆಲ್ರಿಗೂ ಕೂಡ ಗೊತ್ತು. ಸೊ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಒಂದು 2-3 ವಾರ ಕಳೆದ ನಂತರ ಮನೆಯಲ್ಲಿ ಒಂದು ಗ್ರೂಪ್ ಆಗುತ್ತೆ, ಫಸ್ಟ್ ಗ್ರೂಪ್ ಅಂತ ಹೇಳಿ. ಅದೇ ಮಂಜಣ್ಣ, ಗೌತಮಿ ಹಾಗೂ ಮೋಕ್ಷಿತಾ ಅವರದು. ಸೊ ಈ ಗ್ರೂಪು ಎಲ್ಲರ ಮನೆಯ ಕಣ್ಣಿಗೆ ಕೆಂಗಣ್ಣಿಗೆ ಗುರಿ ಆಗ್ತದೆ. ಯಾಕಂತ ಹೇಳಿದ್ರೆ 3 ಜನನು ಸೇರ್ಕೊಂಡು ಆಟಗಳನ್ನು ಆಡ್ತಾರೆ. ಹಾಗೆ ಎಲ್ಲರೂ ಕೂಡ ಗೇಮನ್ನು ಟಾರ್ಗೆಟ್ ಮಾಡ್ಕೊಂಡು ಆಡ್ತಿದ್ರೆ, ಇವ್ರು 3 ನಾಮಿನೇಷನ್ ಕೂಡ ಟಾರ್ಗೆಟ್ ಮಾಡ್ಕೊಂಡು ಮಾಡ್ತಾ ಇರ್ತಾರೆ. 3 ಒಂದೇ ಗ್ರೂಪಲ್ಲಿ ಇರ್ತಾರೆ, ಯಾರ ಜೊತೆಗೂ ಬೆರೀತಾ ಇರೋದಿಲ್ಲ. ಸೊ ಮನೆ ಮಂದಿ 3 ಜನ ಟಾರ್ಗೆಟ್ ಮಾಡ್ಕೊಂಡು ಮೋಕ್ಷಿತನ ಯಾರ ಜೊತೆಗೂ ಸೇರಲ್ಲ, ಅವ್ರಿಬ್ರು ಜೊತೆಗೆ ಇರ್ತಾಳೆ ಅಂತ ಹೇಳಿ ಮೋಕ್ಷಿತನ ಟಾರ್ಗೆಟ್ ಮಾಡ್ಬೇಕಾದ್ರೆ ಮೋಕ್ಷಿತ ಅನ್ಕೋತಾಳೆ, ನಂದೇನು ನಡೀತಲ್ಲ ಅನ್ಸತ್ತೆ ಈ ಗ್ರೂಪ್ ಅಲ್ಲಿ ಅಂತ ಹೇಳ್ಬಿಟ್ಟು ಆ ಗ್ರೂಪ್ ಅನ್ನ ಬಿಟ್ಟು ಹೊರಗಡೆ ಬಂದು ಹಲವಾರು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ. ಅವನು ಯಾರನ್ನೋ ಮ್ಯಾನಿಪುಲೇಟ್ ಮಾಡ್ತಾನೆ, ಅವ್ನ ಮಾತೆ ನಡಿಬೇಕು ಅಂತ ಇರ್ತಾರೆ, ನಮ್ಮನ್ನು ತೊಳಿತಾರೆ, ಮೇಲಕ್ಕೆ ಹೋಗ್ತಾರೆ. ಗೌತಮಿ ಮಾತನ್ನ ಮಾತ್ರ ಅವ್ನು ಕೇಳ್ತಾನೆ, ನನ್ನ ಮಾತನ್ನ ಕೇಳಲ್ಲ ಮಂಜಣ್ಣ. ಅವರನ್ನ ಸೇರುವಂತಹ ಮಾತೇ ಇಲ್ಲ. ಹೊರಗಡೆನೂ ಕೂಡ ನಾನು ಹೋದ್ಮೇಲೂ ಅವ್ರ ಸವಾಸನ ಮಾಡಲ್ಲ ಅಂತ ಹೇಳಿ ದೊಡ್ಡ ಮಾತಾಡಿದಂತಹ ಮೋಕ್ಷಿತ ಮತ್ತೆ ಈಗ ಗ್ರೇ ಏರಿಯಾ ಟೀಮ್ಗೆ ಸೇರ್ಕೊಂಡಿದ್ದಾರೆ. ಹೌದು, ನಿನ್ನೆ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರು, BB ಕೆಫೆ ಅಂತ ಹೇಳಿ. ಸೊ ಅಲ್ಲಿ 3 ಜನನು ಒಟ್ಟಿಗೆ ಕೂತು ಮತ್ತೆ ಒಬ್ಬರ ಕೈ ಒಬ್ಬರನ್ನ ಇಟ್ಕೊಂಡು ಮತ್ತೆ ನಾವು ಗ್ರೇ ಏರಿಯಾನ ಸ್ಟಾರ್ಟ್ ಮಾಡ್ತೀವಿ ಅನ್ನೋ ಒಂದು ಸುಳಿವನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಆ ಟಾಸ್ಕ್ ಮುಗಿದಾದ ನಂತರ ನಾವು 3 ಜನ ಒಂದು ಕಡೆ ಕೂತ್ಕೊಂಡು ತ್ರಿವಿಕ್ರಮ್ ಬಗ್ಗೆ ಮಾತಾಡ್ತಿದ್ದಾರೆ. ಹೌದು, ಮಂಜಣ್ಣ ಮತ್ತೆ ನರಿಬುದ್ಧಿಯ ಆಟವನ್ನು ತೋರಿಸಲಿಕ್ಕೆ ಶುರು ಮಾಡಿದ್ದಾನೆ. ಇಬ್ಬರನ್ನು ಕೂರಿಸ್ಕೊಂಡು ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾನೆ. ಸೊ ಮೋಕ್ಷಿತಾ ಇಷ್ಟು ದಿನ ಮಾಡಿದ ನಾಟಕಕ್ಕೆ ತಲೆ ಅಳ್ಳಾಡಿಸ್ಕೊಂಡು ಹ್ಞೂ ಅಂತ ಹೇಳಿ ಕೇಳ್ತಿದ್ದಾಳೆ. ಇಷ್ಟು ಜನಗಳ ಮುಂದೆ ನಾನು ಸಾಚ, ನಾನು ಹಾಗೆ ಹೀಗೆ ಅಂತ ತೋರಿಸ್ಕೊಂಡಿದ್ದಂತಹ ಮೋಕ್ಷಿತಾ ಮತ್ತೆ ಮಂಜಣ್ಣನ ಒಂದು ಕೈವಾಡಕ್ಕೆ ಬಲಿ ಆಗ್ತಾ ಇದ್ದಾಳೆ. ಸೊ ಮಂಜಣ್ಣ, ಗೌತಮಿನೂ ಕೂಡ ಅಷ್ಟೇ, ನಿಮ್ಮ ಮಾತು ನಾನೇನೋ ಕೇಳಬೇಕು ಅಂತ ಹೇಳ್ತಿದ್ದಂತಹ ಗೌತಮಿ ಈಗ ಮೋಕ್ಷಿತನ ಕೂರಿಸ್ಕೊಂಡು ಮಂಜಣ್ಣ ಹೇಳ್ತಿರುವಂತಹ ಪ್ರತಿ ಮಾತನ್ನು ಕೂಡ ತಲೆ ಅಲ್ಲಾಡಿಸ್ಕೊಂಡು ಕೇಳ್ತಾ ಇದ್ದಾರೆ. ಹಾಗೂ ಮೋಕ್ಷಿತನು ಮಂಜಣ್ಣನ ಕೈ ಹಿಡ್ಕೊಂಡು ಮಾತಾಡಿಕೊಂಡು ಎಲ್ಲದನ್ನು ಹೇಳ್ತಿದ್ದಾರೆ. ನಾಮಿನೇಷನ್ಗೆ ಇದನ್ನೇನು ರೀಸನ್ ತಗೊಂಡು ಹೇಳ್ತಾರೆ ನೋಡಿ ಮಂಜಣ್ಣ ಅಂತ ಹೇಳಿ. ಹಾಗೂ ಬೆಡ್ ಮೇಲೆ ಮಲಗಿದಂತಹ ಮಂಜಣ್ಣನ ಬಳಿ ಹೋಗಿ ಮೋಕ್ಷಿತ ಕೂತ್ಕೊಂಡು ಮಾತಾಡ್ತಿರೋದು ಎಲ್ರಿಗೂ ಆಶ್ಚರ್ಯ ಮೂಡಿಸ್ತಿದೆ. ಮೋಕ್ಷಿತ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ಇಷ್ಟು ದಿನ ಗ್ರೂಪ್ ವೈಸ್ ಮಾಡಿಕೊಂಡು ನಾನು ಅವ್ರ ಬಳಿ ಹೋಗಲ್ಲ ಅಂತಿದ್ದಂಥ ಮೋಕ್ಷಿತ ಈಗ ಮಂಜಣ್ಣ ಹೇಳ್ತಿರೋ ಮಾತುಗಳನ್ನೇ ಹೌದು ಸರಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಈ ಮೋಕ್ಷಿತದಿಂದ ನಿಜವಾದ ಮುಖವಾಡ ಯಾವುದು ಅಂತ ಹೇಳಿ ಜನಗಳಿಗೆ ಕನ್ಫ್ಯೂಷನ್ ಆಗಿದೆ. ಸೊ ಮೋಕ್ಷಿತ ಪಕ್ಕ ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಅವ್ರಿಗೆ ಇಂಡಿವಿಜುವಲ್ ಆಗಿ ಆಡೋ ಕೆಪಾಸಿಟಿ ಇಲ್ಲ. ಅವರು ಒಬ್ಬರಾದ್ಮೇಲೆ ಒಬ್ಬರನ್ನ ಚೇಂಜ್ ಮಾಡ್ತಿರೋದು ನೋಡ್ತಾ ಇದ್ರೆ ಅವರು ಫೈನಲ್ಗೆ ತಲುಪುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಸೊ ಆದರೆ ಮೋಕ್ಷಿತನ ಹಿಂದೆ ತ್ರಿವಿಕ್ರಮ್ ಬಿದ್ದಿರೋದು ಯಾಕೆ ಅಂತಲೂ ಕೂಡ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ನಿಮಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಥ್ಯಾಂಕ್ ಯು.